ಟಿ20 ತಂಡದಲ್ಲಿ ಸದ್ಯ ವೀಕ್ ಅನಿಸ್ತಾ ಇರೋದು ಬ್ಯಾಟಿಂಗ್ ವಿಭಾಗ. ಐರ್ಲೆಂಡ್ ವಿರುದ್ಧದ ಕ್ಲೀನ್ ಸ್ವೀಪ್ಗೂ ಕೂಡ ಇದೇ ರೀಸನ್. ಜೊತೆಗೆ ಇಂಗ್ಲೆಂಡ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ, ಶ್ರೇಯಸ್ ಅಯ್ಯರ್ ಹಾಗೆ ಶಿವಮ್ ದುಬೆ ಬಿಟ್ರೆ ಉಳಿದವ್ರು ಯಾರಿಂದಲೂ ಕೂಡ ಒಳ್ಳೆ ಸ್ಕೋರ್ ಬಂದಿಲ್ಲ ಅಥವಾ ರನ್ಸ್ ಬಂದಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ತಿಲಕ್ ವರ್ಮಾ ಸ್ಲೋ ಇನ್ನಿಂಗ್ಸ್ ತುಂಬಾನೇ ಎಫೆಕ್ಟ್ ಆಗ್ತಿದೆ. ಮಿಡಲ್ ಆರ್ಡರ್ನಲ್ಲಿ ತಂಡಕ್ಕೆ ಅಕ್ಷರಶಃ ಭಾರವಾಗಿದ್ದಾರೆ. ನಂಬರ್ 3 ನಲ್ಲಿ ಹೀರೋ ಆಗಿದ್ದಂಥ ತಿಲಕ್ ವರ್ಮಾ ನಂಬರ್ 5 ನಲ್ಲಿ ಹೇಗೆ ವೀಕ್ನೆಸ್ ಆಗಿದ್ದಾರೆ, ಅದರಲ್ಲೂ ಸ್ಪಿನ್ನರ್ಸ್ ಎದುರಲ್ಲಿ ಒದ್ದಾಡ್ತಿದ್ದಾರೆ. ಹಾಗಾದ್ರೆ ತಿಲಕ್ಗೆ ಆರ್ಡರ್ ಚೇಂಜ್ ಮಾಡಿದ್ದೇ ಎಫೆಕ್ಟ್ ಆಗ್ತಿದ್ಯಾ? ತಂಡಕ್ಕೂ ಕೂಡ ಇದರಿಂದ ಎಷ್ಟು ಹೊರೆ ಆಗ್ತಿದೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ತಿಲಕ್ ವರ್ಮಾ ಬ್ಯಾಟಿಂಗ್ ಬರೋ ವೇಳೆಗೆ ಭಾರತ 8.8 ಓವರ್ಗಳಲ್ಲಿ 88 ರನ್ ಗಳಿಸಿ 3 ವಿಕೆಟ್ ಅನ್ನು ಕಳ್ಕೊಂಡಿತ್ತು. ಸೊ ಪ್ರತಿ ಓವರ್ಗೆ 10+ ಎಕಾನಮಿಗಿಂತ ಜಾಸ್ತಿನೇ ರನ್ಸ್ ಇತ್ತು. ಆದರೆ ತಿಲಕ್ ವರ್ಮಾ ನಂಬರ್ 5 ನಲ್ಲಿ ಬಂದು 13 ಬಾಲಲ್ಲಿ 13 ರನ್ಗಳನ್ನ ಗಳಿಸಿ ಔಟ್ ಆಗ್ತಾರೆ. ಸೊ ಇವರ ಈ ಪ್ರದರ್ಶನದಿಂದಾಗಿ ಭಾರತದ ನೆಟ್ ರನ್ ರೇಟ್ 9.25ಕ್ಕೆ ಇಳಿದಿತ್ತು ರನ್ ರೇಟ್. ಸೊ ಇಲ್ಲೇ ಗೊತ್ತಾಗುತ್ತೆ ಅವರ ಬ್ಯಾಟಿಂಗ್ ಎಷ್ಟು ಎಫೆಕ್ಟ್ ಆಗಿದೆ ಅಂತ. ಜೊತೆಗೆ ಎಂಡಲ್ಲಿ ಶಿವಮ್ ದುಬೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟರು. ಬಟ್ ಈ ಇನ್ನಿಂಗ್ಸ್ ಆದಮೇಲೆ ನಂಬರ್ 5 ನಲ್ಲಿ ತಿಲಕ್ ಮಂಕ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. 23 ವರ್ಷದ ತಿಲಕ್ ವರ್ಮಾ ಇಲ್ಲಿಯವರೆಗೆ ತಮ್ಮ 52 ಟಿ20ಗಳಲ್ಲಿ 3, 4, 5, 6, 7 ಸೊ ಇಷ್ಟು ಸ್ಲಾಟ್ಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. 142.7ರ ಓವರ್ ಆಲ್ ಸ್ಟ್ರೈಕ್ ರೇಟ್ ಹಾಗೆ 43.44ರ ಅವರೇಜ್ ನಲ್ಲಿ ರನ್ಗಳನ್ನ ಕಲೆ ಹಾಕಿದ್ದಾರೆ. ಹೀಗಿದ್ರೂ ಕೂಡ ಒಂದು ಸ್ಲಾಟ್ ನಲ್ಲಿ ಸ್ಟಿಕ್ ಆನ್ ಆಗಿಲ್ಲ ಅನ್ನೋದು ಕೂಡ ಇಲ್ಲೇ ಗೊತ್ತಾಗ್ತಿದೆ. ಆದರೆ ನಂಬರ್ 5 ನಲ್ಲಿ ತಿಲಕ್ ಅವರ ಬ್ಯಾಟಿಂಗ್ ಡಲ್ ಆಗಿರೋದು ಕೂಡ ಕ್ಲಿಯರ್ ಇದೆ. ಸ್ಪಿನ್ನರ್ಸ್ ಅಂತ ಬಂದಾಗಂತೂ ತಿಲಕ್ ತುಂಬಾನೇ ಸ್ಟ್ರಗಲ್ ಪಡ್ತಿದ್ದಾರೆ. UK ಪ್ರವಾಸಕ್ಕೂ ಮೊದಲು ತಿಲಕ್ ಸ್ಪಿನ್ನರ್ಗಳ ವಿರುದ್ಧ 8 ಇನ್ನಿಂಗ್ಸ್ಗಳಲ್ಲಿ 100 ರನ್ಗಳನ್ನ ಕಲೆ ಹಾಕಿದ್ರು. ಬಟ್ ಸ್ಪಿನ್ನರ್ಸ್ ಎದುರಲ್ಲಿ ಅವರ ಸ್ಟ್ರೈಕ್ ರೇಟ್ 126 ಇದೆ. ಸೊ ತಿಲಕ್ ಬ್ಯಾಟಿಂಗ್ ಮಾಡಿರುವಂತಹ ಬೇರೆಲ್ಲ ಆರ್ಡರ್ ಅಥವಾ ಬೇರೆಲ್ಲ ಸ್ಲಾಟ್ಗಳಿಗೆ ಕಂಪೇರ್ ಮಾಡಿದ್ರೆ ನಂಬರ್ 5 ನಲ್ಲಿ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ವೇಗಿಗಳ ಎದುರಲ್ಲಿ ಫಿಯರ್ಲೆಸ್ ಆಗಿ ಆಡುವಂತ ತಿಲಕ್ ಸ್ಪಿನ್ನರ್ಸ್ ಅಂತ ಬಂದಾಗ ಒದ್ದಾಡೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಇದೇ ಕಾರಣಕ್ಕೆ ಮೊದಲೆಲ್ಲ ತಿಲಕ್ ರನ್ನ ನಂಬರ್ 3ಗೆ ಪ್ರಮೋಟ್ ಅನ್ನ ಮಾಡಿದ್ರು. ಸೊ ನಂಬರ್ 3 ನಲ್ಲಿ ಚೆನ್ನಾಗಿ ಆಡ್ತಿದ್ರು. ಆದ್ರೆ ಇಶಾನ್ ಕಿಶನ್ ತಂಡಕ್ಕೆ ಜಾಯಿನ್ ಆದ್ಮೇಲೆ ತಿಲಕ್ ನಂಬರ್ 5ಗೆ ಹೋಗ್ಬೇಕಾಯ್ತು. ಆದರೆ 5ನೇ ಕ್ರಮಾಂಕದಲ್ಲಿ ಉತ್ತಮ ಪ್ರದರ್ಶನ ಅವರ ಬ್ಯಾಟಿಂಗ್ ನಿಂದ ಬರ್ತಾ ಇಲ್ಲ. ಹೀಗಾಗಿ BCCI ಪ್ಲಾನ್ ಈಗ ಬ್ಯಾಕ್ ಫೈರ್ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ನಿಮಗೂ ಕೂಡ ತಿಲಕ್ ವರ್ಮಾ ಭಾರತ ಟಿ20 ತಂಡದಲ್ಲಿ ಮಧ್ಯಮ ಆರ್ಡರ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡ್ತಾ ಇಲ್ಲ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಅವರ ಬದಲಿಗೆ ಯಾರಿಗೆ ತಂಡದಲ್ಲಿ ಅವಕಾಶ ಕೊಟ್ಟರೆ ಒಳ್ಳೆಯದನ್ನೋದು ಕೂಡ ತಿಳಿಸಿ. ನಮಸ್ಕಾರ.